ಇನ್ನು ಇದೆಲ್ಲದರ ಜೊತೆಗೆ ಇನ್ನೊಂದು ಬೇರೆ ಎಫೆಕ್ಟ್ ಇದು, ಇವತ್ತು ಮಧ್ಯರಾತ್ರಿಯಿಂದಲೇ ಬಸ್ ಸಂಚಾರ ಇರಲ್ಲ. ಏನಾದರೂ ನೀವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿರುವಂಥವ್ರು, ಬೇರೆ ಬೇರೆ ಊರುಗಳಿಗೆ ಹೋಗಬೇಕು ಅನ್ನುವಂಥವ್ರು ಸ್ವಲ್ಪ ಯೋಚನೆ ಮಾಡಿ ಹುಷಾರಾಗಿರಿ. ಯಾಕಂದರೆ ಯಾಕೋ ಸಾರಿಗೆ ನೌಕರರು ಒಪ್ಕೊಳ್ಳುವಂಥ ಮನಸ್ಥಿತಿನಲ್ಲಿ ಇಲ್ಲ. ನಿನ್ನೆ ಸಂಧಾನ ಸಭೆ ಆಯಿತು, ಫೇಲ್ ಆಯಿತು. ಅವ್ರಿಗೂ ಗೊತ್ತಾಗಿದೆ, ಎಷ್ಟು ಸರಿ ಕೇಳಿದ್ರು ಕೂಡ ನಮ್ದು ಆಗುವಂಥದ್ದಾಗಲ್ಲ, ಬರುವಂಥ ಬ್ಯಾಲೆನ್ಸ್ ಬರ್ತಾ ಇಲ್ಲ. 12% ಜಾಸ್ತಿ ಮಾಡಿದ್ರು, 25% ನಾವು ಕೇಳಿದ್ವಿ. ಜೊತೆಗೆ ಉಳಿದಿರುವಂಥ ಬಾಕಿ ಇರೋದನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ಏನು ಅಂದರೆ ಈ ಬಾರಿ ಭಾಳ ಕಠಿಣವಾಗಿ ಈ ಬಾರಿ ಸಮರ ಸಾರಬೇಕು ಅಂತ ನಿರ್ಧಾರ ಮಾಡ್ರಂಗೆ ಕಾಣ್ತಾ ಇದ್ದಾರೆ. ಹೀಗಾಗಿಯೇ KSRTC BMTC ಬಸ್ಗಳು ರಸ್ತೆ ಹಿಡಿಯಲ್ಲ, ಹುಷಾರಾಗಿರಿ. ಇವತ್ತು ಜಂಟಿ ಕ್ರಿಯಾ ಸಮಿತಿ ಪ್ರೆಸ್ ಮೀಟ್ ಕರೆದಿದೆ 11ವರೆಗೆ. ಮುಷ್ಕರ ಮಾಡ್ತಾರೋ ಇಲ್ವೋ ಅಂತಿಮ ನಿರ್ಧಾರ ಘೋಷಣೆ ಆಗುತ್ತೆ. ನಮಗೆ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ನಾವು ಅವ್ರವ್ರ ಜೊತೆ ಮಾತಾಡಲ್ಲ, ನೇರವಾಗಿ CM ಜೊತೆಗೆ ಮಾತಾಡ್ತೀವಿ. ಸಭೆ ಮಾಡದಿದ್ರೆ ಹೋರಾಟ ಫಿಕ್ಸು ಅಂತವೆ ಸಂಘಟನೆಗಳು. ನಮಗೆ CM ಅವಕಾಶ ಕೊಡಬೇಕು ಮೀಟಿಂಗಿಗೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಾರಿಗೆ ನೌಕರರ ಮುಖಂಡರು ಜಗದೀಶ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಸರ್ಕಾರ ಅಷ್ಟರೊಳಗಡೆ ಕರೆದು ಮಾತಾಡಲಿಲ್ಲ ಅಂದರೆ ಬುಧವಾರ ಎಂದಿನಂತೆ ಬಸ್ಗಳು ಯಾವುದು ಸಹ ಸಿಗಲ್ಲ. ಅದಕ್ಕೆ ಸರ್ಕಾರವೇ ನೇರವಾಗಿ ಹೊಣೆಗಾರಾಗಿರುತ್ತೆ. ಎಸ್ಮಾ ಜಾರಿ ಮಾಡ್ತಕ್ಕಂಥದ್ದು, ಪೊಲೀಸ್ ಬೆದರಿಕೆ ಆಗ್ತಕ್ಕಂಥದ್ದು, ಸರ್ಕಾರವನ್ನು ಬಳಸ್ಕೊಂಡು ಕಾರ್ಮಿಕರನ್ನ ತಿಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ಈಗ ಆಲ್ರೆಡಿ ನೋ ವರ್ಕ್ ನೋ ಪೇ ಮಾಡ್ತಕ್ಕಂಥದ್ದು. ಇದೇ ನೋ ವರ್ಕ್ ನೋ ಪೇ ಏನು ಹೊಸದೇನಲ್ಲ. ಕೆಲಸ ಮಾಡಲಿಲ್ಲ ಅಂದರೆ ಸಂಬಳ ಕೊಡಲ್ಲ, ಮೊದಲಿಂದ ಅದನ್ನು ಮಾಡ್ಕೊ ಬಂದಿದ್ದಾರೆ. ಈ ಥರದ ಬೆದರಿಕೆಗಳನ್ನ ಬಿಟ್ಟು ಕರೆದು ಮಾತಾಡಿ ಸೌಹಾರ್ದಯುತ ವಾತಾವರಣವನ್ನು ಕ್ರಿಯೇಟ್ ಮಾಡಲಿಲ್ಲ ಅಂತಂದರೆ ಮುಷ್ಕರ ಆಗಿ ಸಾರ್ವಜನಿಕರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರ ಮತ್ತು ಆಡಳಿತ ಮಂಡಳಿ ನೇರವಾಗಿ ಹೊಣೆಯಾಗಿರುತ್ತೆ ಅಂತಕ್ಕಂಥ ಹೇಳ್ತೀವಿ ಸರ್. ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸಿದ್ದೀವಿ. ಮತ್ತು ನೆಕ್ಸ್ಟ್ ಮೀಟಿಂಗ್ ಅವ್ರೀಗ ನಾವು ಸಾರಿಗೆ ಮಂತ್ರಿಗಳ ಗಮನಕ್ಕೆ ತೊಗೊಂಬಂದು ಮೀಟಿಂಗ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸಾಧ್ಯ ಆದರೆ CM ಮೀಟಿಂಗ್ನ ಕೂಡ ವ್ಯವಸ್ಥೆ ಮಾಡ್ಬೋದು. ಅವರು ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕೆ ತಯಾರಿದ್ದೀವಿ. ಇದು ನಾಯಕರ ಮಾತುಗಳು. ಈಗ ಸಾರಿಗೆ ನೌಕರರ ಆಗ್ರಹ ಏನು? ಅವರು 25% ವೇತನ ಪರಿಷ್ಕರಣೆ ಮಾಡಿ ಅಂತಾರೆ. ಆದರೆ 12.5% ವೇತನನ್ನು ಜಾಸ್ತಿ ಮಾಡಿದೆ ಸರ್ಕಾರ. ನಾವು ಒಪ್ಪಕ್ಕೆ ತಯಾರಿಲ್ಲ, ಮಾಡೋದಾದ್ರೆ ನೀವು 25% ಮಾಡಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಈ ವೇತನ ಪರಿಷ್ಕರಣೆ ಆದೇಶ ಏಪ್ರಿಲ್ನಿಂದ ಪರಿಷ್ಕರಣೆಗೆ ಆದೇಶ ಬಂದಿದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ ಹಿಂದೆ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಬಾಕಿ ಇದೆಯಲ್ಲ, ದುಡ್ಡು ಬಂದಿಲ್ಲ. 26 ತಿಂಗಳು ಹಿಂಬಾಕಿ, 26 ತಿಂಗಳು ಹಿಂಬಾಕಿ ನೀಡಲಿಕ್ಕೆ ಸರ್ಕಾರ ಹೇಳಿದೆ. ಆದರೆ ಇಲ್ಲ, 38 ತಿಂಗಳ ವೇತನ ಹಿಂಬಾಕಿ ಏನಿದೆಯಲ್ಲ ಅದೆಲ್ಲವನ್ನೂ ಕೂಡ ನಮಗೆ ಕೊಡಿ, ಆವಾಗ ಮಾತ್ರ ನಾವು ಒಪ್ಕೊಳ್ತೀವಿ ಅಂತ ಇದ್ದಾರೆ. ನಮಗೆ ಈ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಈಗ ಸರ್ಕಾರ ಏನು ಮಾಡುತ್ತೆ ಹಾಗಾದರೆ? ಅದು ಕೂಡ ಯಾಕಂದರೆ ಈಗಾಗಲೇ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದೆ ಸರ್ಕಾರ. KSRTC MD ಅಕ್ರಮ್ ಪಾಷಾ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಷ್ಕರ ಮಾಡಬೇಡಿ, ಮುಷ್ಕರ ಏನಾದರೂ ಮಾಡಿದರೆ ನೀವೇ ಜವಾಬ್ದಾರಿ. ಮುಷ್ಕರಕ್ಕೆ ಬೆಂಬಲ ಸೂಚನೆ ಕೊಟ್ಟಂಥವ್ರಿಗೂ ಕೂಡ, ಬೆಂಬಲ ಸೂಚಿಸಿದವ್ರನ್ನೂ ಕೂಡ ನಾವು ಸುಮ್ಮನೆ ಬಿಡಲ್ಲ. ಕೆಲಸಕ್ಕೆ ನೀವು ಕಂಪಲ್ಸರಿ ಹಾಜರಾಗಲೇಬೇಕು, ಮಸ್ಟ್ ಆ್ಯಂಡ್ ಶೂಟ್. ಹಾಜರಾಗಲಿಲ್ಲ ಅಂತಂತಂದರೆ ನಿಮ್ಮ ಮೇಲೆ ಮುಲ್ಲಾಜಿಲ್ದೇ ನಾವು ಕ್ರಮ ಜರುಗಿಸ್ತೀವಿ. ಇದು ಜೊತೆಗೆ ಈಗ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಯ ಬಗ್ಗೆಯೂ ಕೂಡ ಸಾರಿಗೆ ಇಲಾಖೆ ಯೋಚನೆ ಮಾಡ್ತಾ ಇದೆ. ಏನು ಪರ್ಯಾಯ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿದರೂ ಕೂಡ ಎಷ್ಟು ಅಂತ ನೀವು ಬಸ್ಗಳು ತರ್ತೀರಿ, ಎಷ್ಟು ಕೊಡ್ತೀರಿ? ಬನ್ನಿ, MD ಅಕ್ರಮ್ ಪಾಷಾ ಏನು ಹೇಳ್ತಾರೆ ನೋಡೋಣ. ಒಟ್ಟು 11 ಸಭೆಗಳನ್ನು ಇಲ್ಲಿವರೆಗೆ ನಡೆಸಿದ್ದೀವಿ. ಈ ಸಭೆಗಳಲ್ಲಿ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದರು. ಅದರಲ್ಲಿ ಬಹುತೇಕ ಬೇಡಿಕೆಗಳನ್ನು ನಾವು ಈಡೇರಿಸಿದ್ದೇವೆ. ಆದರೂ ಸಹ ಇವರು ಮಾನ್ಯ ಕಾರ್ಮಿಕ ಆಯುಕ್ತರ ಮುಂದೆ ಒಂದು ದಾವೆಯನ್ನು ಸಹ ಹೂಡಿದ್ದಾರೆ. ಇದು ನಡಿಬೇಕಾದ್ರೆ, ಕನ್ಸಿಲಿಯೇಷನ್ ನಡಿಬೇಕಾದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಆಪ್ರೇಟ್ ಮಾಡೋದಕ್ಕೆ ಮತ್ತು ಎಲ್ಲ ವಾಹನಗಳನ್ನು ಬಳಸ್ಕೊಂಡು, ಶಾಲಾ ವಾಹನಗಳಿರ್ಬೋದು, ಖಾಸಗಿ ವಾಹನಗಳಿರ್ಬೋದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಎನ್ನುವ ಒಂದು ಉದ್ದೇಶದಿಂದ ನಾವು ಈಗಾಗಲೇ ಈ ಒಂದು ಕ್ರಮವನ್ನು ಕೈಗೊಂಡಿದ್ದೇವೆ. PIL ಸಹ ಹಾಕಿದ್ದಾರೆ. ಈ ಒಂದು PIL ಮೂಲಕ ಈಗಾಗಲೇ ಹಿಂದಿನ ಬಾರಿ ಇವರು ಸ್ಟ್ರೈಕ್ ಹೋದಾಗ ಮಾನ್ಯ ಮುಖ್ಯ ನ್ಯಾಯಾಧೀಶರು ಈ ಒಂದು PIL ಮೂಲಕ
ಅಕ್ರಮ್ ಪಾಷಾ ಅವರು ಮಾತಾಡ್ತಿದ್ದಂಥ ಮಾತುಗಳನ್ನು ನಾವು ಕೇಳಿದ್ವಿ. ಅಕ್ರಮ್ ಪಾಷಾ ದಕ್ಷ ಅಧಿಕಾರಿಗಳಲ್ಲೊಬ್ಬರು, ಈ ಸರಿಯಾಗಿ ಕೆಲಸ ಮಾಡುವಂಥವ್ರು. ಜೊತೆಗೇನು ಅಂತಂದರೆ ಇಡೀ ಸಂಸ್ಥೆ ಒಂದು ದಾರಿಯಲ್ಲಿ ಹೋಗಬೇಕು ಅಂತ ಸಾಕಷ್ಟು ಶ್ರಮ ಹಾಕ್ತಿರುವಂಥ ಅಕ್ರಮ್ ಪಾಷಾ ಈ ರೀತಿ ಏನಾದರೂ ಸ್ಟ್ರೈಕ್ಗಳಾಗ್ಬಿಟ್ರೆ ಬೇರೆ ಮಾರ್ಗ ಏನಿದೆ, ಹೀಗಾಗಿ ನಾವು ಪರ್ಯಾಯ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಕ್ರಮ್ ಪಾಷಾ ಅವರು. ಬನ್ನಿ ಇದರ ಪರಿಣಾಮಗಳೇನೇನು. ಲಕ್ಷ್ಮೀ ನರಸಿಂಹ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಏನೇ ಪರ್ಯಾಯ ವ್ಯವಸ್ಥೆಗಳು ಅಂದರೂ ಕೂಡ ಮಾಡುವಂಥದ್ದು ಕಷ್ಟ, ಗೊತ್ತಿರುವಂಥ ಸಂಗತಿ. ಯಾಕಂದರೆ ಈ ತರಬೇತಿ ಚಾಲಕರನ್ನು ನಾವು ಬಳಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ, ಅದು ಕೂಡ ಕಷ್ಟವೇ. ಯಾಕಂದರೆ ಈ ಅನುಭವಿಗಳೇ ಮಾಡುವಂಥ ಅವಾಂತರಗಳನ್ನ ನಾವು ನೋಡ್ತೀವಿ, ಇನ್ನು ತರಬೇತಿ ಚಾಲಕರು ಏನು ಮಾಡಲಿಕ್ಕೆ ಸಾಧ್ಯ? ಸೊ ಇಂಥದ್ದೆಲ್ಲದೂ ಕೂಡ ಇದೆ. ಒಟ್ಟಾರೆಯಾಗಿ ಇದನ್ನು ಸುಸೂತ್ರವಾಗಿ ಬಗೆಹರಿಸಲಿಕ್ಕೆ ಸರ್ಕಾರ ಏನು ಪ್ರಯತ್ನ ಮಾಡ್ತಾ ಇದೆ ಲಕ್ಷ್ಮಿ? ರಂಗನಾಥ್, ಸರ್ಕಾರದ 4 ಸಾರಿಗೆ ನಿಗಮಗಳಾದಂತಹ ಕೆಎಸ್ಆರ್ಟಿಸಿ, ಬಿಎಂಟಿಸಿ, NWRTC ಮತ್ತು KKRTC ನೌಕರರು ಮತ್ತು ಕಾರ್ಮಿಕರು ಮೇ 20ರಿಂದ ಕರೆ ಕೊಟ್ಟಿರ್ತಕ್ಕಂಥ ಮುಷ್ಕರ ಬಹುತೇಕ ಫಿಕ್ಸ್ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಯಾಕಂದ್ರೆ ನಿನ್ನೆ ನಡೆದಂಥ ಕಾರ್ಮಿಕ ಇಲಾಖೆ ನೇತೃತ್ವದಲ್ಲಿ ನಡೆದಂಥ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಒಳಗೊಂಡಂಥ ಸಭೆ ವಿಫಲ ಆಗಿರ್ತಕ್ಕಂಥದ್ದು. ಈ ಮೂಲಕ ಅವರು ಏನು ಪಟ್ಟನ್ನು ಹಿಡಿದಿದ್ರು, ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಮೇ 20ರಿಂದ ನಾವು ಮುಷ್ಕರ ಮಾಡೇ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದರಿಂದ ಯಾವುದೇ ಕಾರಣಕ್ಕೂ ಅವರು ಹಿಂದಕ್ಕೆ ಸರಿದಿಲ್ಲ. ಇವತ್ತು ಮಧ್ಯಾಹ್ನ ಸಂಜೆವರೆಗೂ ಕೂಡ ಅವರು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರದ ಉನ್ನತ ಮಟ್ಟದಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಮಾಡಬೇಕು, ಸಭೆ ಮಾಡದೇ ಇದ್ರೆ ನಾವು ಯಾವುದೇ ಕಾರಣಕ್ಕೂ ನಿರ್ಧಾರವನ್ನ ಹಿಂದಕ್ಕೆ ಪಡೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಪ್ರಮುಖವಾಗಿ ಅವರ ಬೇಡಿಕೆಗಳು 12% ಏನು ವೇತನ ಹೆಚ್ಚಳ ಮಾಡಿದ್ದಾರೆ, ನಮಗೆ ಬೇಡ, 25% ವೇತನ ಹೆಚ್ಚಳ ಮಾಡಬೇಕು. ಮತ್ತೆ ಹಿಂಬಾಕಿ ವೇತನ 38 ತಿಂಗಳು ಏನು ಇಟ್ಟಿದ್ರು ಅವ್ರ ಬೇಡಿಕೆ, ಅದರಲ್ಲಿ ಬರೀ 26 ತಿಂಗಳು 28 ತಿಂಗಳವರೆಗೂ ಮಾತ್ರ ಆದೇಶ ಮಾಡಿದ್ದಾರೆ ಹೊರತು ಅದನ್ನು ಕೂಡ ಪೂರ್ತಿಯಾಗಿ ಬಿಡುಗಡೆ ಮಾಡಿಲ್ಲ. ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಕೆ ಮಾಡಲೇಬೇಕು. ಇಲ್ಲವಾದ ನಿಟ್ಟಿನಲ್ಲಿ ನಮ್ಮ ಒಂದು ಮುಷ್ಕರದಿಂದ ಹಿಂದಕ್ಕೆ ಸಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗಾಗಲೇ ಹಲವು ಬಾರಿ ಅಧಿಕಾರಿಗಳಿಗೆ, ಸಚಿವರಿಗೆ, ಸರ್ಕಾರದ ಮಟ್ಟಕ್ಕೂ ಕೂಡ ನಮ್ಮ ಹೋರಾಟಗಳು, ನಮ್ಮ ಪ್ರತಿಭಟನೆಗಳು, ನಮ್ಮ ಈ ಬೇಡಿಕೆಗಳ ಬಗ್ಗೆ ಸಾಕಷ್ಟು ಮನವಿ ಮಾಡಿದರೂ ಕೂಡ ಸರ್ಕಾರ ಈವರೆಗೆ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿ ಇದನ್ನು ಸರಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ. ಹೀಗಾಗಿ ಸಾರಿಗೆ ಇಲಾಖೆ ಯಾವುದೇ ರೀತಿ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ನಮ್ಮ ನೌಕರರು, ನಮ್ಮ ಕಾರ್ಮಿಕರು ಯಾವುದೇ ಕಾರಣಕ್ಕೂ ಅದಕ್ಕೆ ಹಿಂಜರಿತಕ್ಕಂಥ ಪ್ರಶ್ನೆ ಇಲ್ಲ. ಸೊ ಹೀಗಾಗಿ ಇವತ್ತು ಸಿಎಂ ಅವರು ನಮ್ಮನ್ನ ಕರೆದು ಮಾತಾಡಲೇಬೇಕು. ಸೊ ಇಲ್ಲವಾದ ನಿಟ್ಟಿನಲ್ಲಿ ನಮಗೆ ಇನ್ನೊಂದು ಸಭೆ ಬೇರೆ ಒಂದು ಇಲಾಖೆ ಜೊತೆಗೆ ಅಥವಾ ಬೇರೆ ಒಬ್ಬ ಅಧಿಕಾರಿಗಳ ಜೊತೆ ಮಾಡಿದ್ರೆ ಅದರಲ್ಲಿ ಯಾವುದೇ ಸಾರ್ಥಕತೆ ಇಲ್ಲ. ಯಾಕಂದ್ರೆ ನಾವು ಈಗಾಗಲೇ ಎಷ್ಟೇ ಮಹತ್ವದ ಬೇಡಿಕೆಗಳನ್ನು ಇಟ್ಟರೂ ಕೂಡ ಅದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರಮ ಹಾಕ್ತಾ ಇಲ್ಲ ಮತ್ತು ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಸಿಎಂ ಅವರೇ ಈ ಒಂದು ಸಭೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಅವರು ಹೇಳ್ತಾ ಇರುವಂತದ್ದು. ಇವತ್ತು 11:15 ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡೋರಿದ್ದಾರೆ. ಸೊ ಇವತ್ತಿನ ಒಂದು ಬೆಳವಣಿಗೆಗಳು ಏನ್ ನಡೆಯುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾಳಿನ ಒಂದು ಮುಷ್ಕರ ಯಾವ ರೀತಿ ಸಾಗುತ್ತೆ ಅಂತಕ್ಕಂಥ. ಸದ್ಯಕ್ಕಂತೂ ಸಾರಿಗೆ ಇಲಾಖೆ ನೌಕರರು ಜಂಟಿ ಕ್ರಿಯಾ ಸಮಿತಿ ಅವರು ಹೇಳಿದಂತ ಮುಷ್ಕರವನ್ನ ಹಿಂದಕ್ಕೆ ಸೇರ್ತಕ್ಕಂಥ ಯಾವುದೇ ಒಂದು ಸುಳಿವನ್ನು ಕೂಡ ಕೊಟ್ಟಿಲ್ಲ. ಸೊ ಒಟ್ಟಿನಲ್ಲಿ ಏನು ಸರ್ಕಾರ ಸಾಧನ ಸಮಾವೇಶವನ್ನ ಮಾಡ್ತಾ ಇದೆ. ಸೊ ಈ ಒಂದು ಬೆಳವಣಿಗೆಯಲ್ಲಿ ಇವತ್ತು ಇವರು ಮಾಡ್ತಾ ಇರ್ತಕ್ಕಂಥ ಒಂದು ಮುಷ್ಕರ, ಕರೆ ಕೊಟ್ಟಂತ ಮುಷ್ಕರ ಒಂದು ರೀತಿಯ ಮುಜುಗರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರ ಘೋಷಣೆ ಮಾಡಿದಂತ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಪ್ರಮುಖವಾಗಿತ್ತು. ಜನಸಾಮಾನ್ಯರು ಕೂಡ ಪ್ರಯಾಣಿಕರಿಗೆ, ಮಹಿಳೆಯರಿಗೆ ಇದು ಸಾಕಷ್ಟು ಪ್ರಮಾಣದಲ್ಲಿ ಮುಟ್ಟಿತ್ತು. ಸೊ ಬಟ್ ಆದ್ರೆ ಈ ಒಂದು ಶಕ್ತಿ ಯೋಜನೆಯನ್ನ ಸಕ್ಸಸ್ ಮಾಡೋ ರೀತಿಯಲ್ಲಿ ಕೆಲಸ ಮಾಡಿದಂತ ನೌಕರರಿಗೆ ಇವರು ಸರಿಯಾದ ರೀತಿ ನ್ಯಾಯ ಒದಗಿಸಿಲ್ಲ ಅಂತಕ್ಕಂಥ ಒಂದು ಚರ್ಚೆಗಳು ಅಥವಾ ವಿರೋಧಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.